ಮಲೇಷ್ಯಾದಲ್ಲಿ ಕನ್ನಡ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಂಜಿತಾ ಶಿವಾನಂದ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ನೋಡಿ, ನೀವೇ ನೋಡ್ತಿದ್ದೀರಲ್ಲ. ಕ್ಲಾಸ್ ಹತ್ರ ಬಂದ್ವಿ, ಬೇಗ ಬಂದಿದ್ವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. 5 ಮಿನಿಟ್ಸ್ ಆದಮೇಲೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಓಲ್ಡ್ ಗ್ಲೋಬಲೈಸೇಷನ್ ಎಂಡ್ ಮಾಡಿ ನ್ಯೂ ಗ್ಲೋಬಲೈಸೇಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ನಿನ್ನೆ ಹೇಳ್ದಂಗೆ ನಮಗೆ ಶುಕ್ರವಾರ ಒಂದು ಪ್ರೆಸೆಂಟೇಷನ್ ಇದೆ. ಆ ಪ್ರೆಸೆಂಟೇಷನ್ ಅಲ್ಲಿ ನಾವು PPT ರೆಡಿ ಮಾಡಬೇಕು. PPT ನಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು ಅಂತ ಹೇಳ್ತಾ ಇದ್ರು. ಅಂಡ್ ಮೇನ್ ಆಗಿ 4 ಕಂಟೆಂಟ್ಸ್ ಇರಲೇಬೇಕು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ನಮಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ರು. ಏನಪ್ಪಾ ಅದು ಟಾಸ್ಕ್ ಅಂತ ಹೇಳಿದ್ರೆ, ಸ್ಟಿಕ್ಕಿ ನೋಟ್ ಕೊಟ್ಬಿಟ್ಟು ಅದರಲ್ಲಿ ಟಾಪಿಕ್ ರಿಲೇಟೆಡ್ ಆಗಿ ಜಸ್ಟ್ ಸಿಂಪಲ್ ಸೆಂಟೆನ್ಸ್ನ ನಾವು ಬರಿಬೇಕು. ಆ ಸಿಂಪಲ್ ಸೆಂಟೆನ್ಸ್ ಅಲ್ಲೇ ನಾವು ಫುಲ್ ಅದ್ರ ರಿಲೇಟೆಡ್ ಟಾಪಿಕ್ ರಿಲೇಟೆಡ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡೋ ರೀತಿ ಇರಬೇಕು. ಸ್ವಲ್ಪ ಆ ರೀತಿ ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು ಹೇಗೆ ಬರಿಬೇಕು ಅಂತ. ಯಾಕಂದರೆ ನಮಗೆಲ್ಲ ಸ್ವಲ್ಪ ಹೊಸ್ದಾಗಿತ್ತು. ತುಂಬ ಸ್ಮಾಲ್ ಸೆಂಟೆನ್ಸ್ ಕೊಡಬೇಕಾಗಿತ್ತು. ನಾವು ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟ್ವಿ. ಎಲ್ಗೋಗ್ತಿದ್ದೀವಿ ಅಂತ ಗೊತ್ತಾಗಬೇಕಾ? ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕೊನೆಗೂ ನಾವು ಬರಬೇಕಾಗಿರೋ ಜಾಗಕ್ಕೆ ಸೇಫಾಗಿ ಬಂದು ತಲುಪಿದ್ದಾಯ್ತು. ಎಲ್ಲಿ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? 5 ಸ್ಟಾರ್ ಹೋಟೆಲಿಗೆ ಬಂದಿದ್ದೀವಿ. ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ 5 ಸ್ಟಾರ್ ಹೋಟೆಲಿಗೆ ಬಂದಿರೋದು. ನಿಮಗೂ ಒಂದು ಕ್ವಶನ್ ಕಾಡ್ತಿರ್ಬೇಕಲ್ವಾ, ಏನಕ್ಕಪ್ಪ ಇವರು 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದಾರೆ ಇವಾಗ ಅಂತ ಹೇಳ್ಬಿಟ್ಟು. ನಾವು ಬಂದಿರೋದು ಇಂಡಸ್ಟ್ರಿ ವಿಸಿಟ್ಗೋಸ್ಕರ. ಎಲ್ರಿಗೂ ಒಂದು ಕ್ವಶನ್ ಕಾಡ್ತಿರ್ಬೇಕಲ್ವಾ ತಲೆಯಲ್ಲಿ, ಏನಿದು ಇಂಡಸ್ಟ್ರಿ ವಿಸಿಟ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದಾರೆ ಅಂತೇಳಿ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಹೋಟೆಲ್ ಕೂಡ ಒಂದು ಇಂಡಸ್ಟ್ರಿ ಆಗುತ್ತೆ, ಹೋಟೆಲ್ ಇಂಡಸ್ಟ್ರಿ. ಸೊ ಹೋಟೆಲ್ ಇಂಡಸ್ಟ್ರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು 5 ಸ್ಟಾರ್ ಹೋಟೆಲಿಗೆ ಬಂದಿದ್ದೀವಿ. ಚಿಕ್ಕ ಹೋಟೆಲ್ಗೆಲ್ಲ ಹೋದ್ರೆ ನಾವು ಅಷ್ಟು ತಿಳ್ಕೊಳ್ಳೋಕ್ಕಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ಚಿಕ್ಕ ಹೋಟೆಲಲ್ಲೆಲ್ಲ ಅಷ್ಟೆಲ್ಲ ಬೇರೆ ಥರ ವ್ಯವಸ್ಥೆ ಎಲ್ಲ ಇರಲ್ಲ. ಬಟ್ ಇದು 5 ಸ್ಟಾರ್ ಹೋಟೆಲು, ತುಂಬ ಬೇರೆ ರೀತಿ ವ್ಯವಸ್ಥೆ ಎಲ್ಲದೂ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ತಿಳ್ಕೊಳ್ಳೋಕೆ ಕೂಡ ಜಾಸ್ತಿನೇ ಹೆಲ್ಪ್ ಆಗುತ್ತೆ. ಹಂಗಾಗಿ ನಾವು 5 ಸ್ಟಾರ್ ಹೋಟೆಲ್ನ ಸೆಲೆಕ್ಟ್ ಮಾಡಿದ್ದೀವಿ. 5 ಸ್ಟಾರ್ ಹೋಟೆಲ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ಸಮ ಹೋಟೆಲ್. ಸಮ ಅಂತ ಹೇಳಿದ್ರೆ ನಮಗೂ ಫಸ್ಟ್ ಸ್ಟಾರ್ಟಿಂಗ್ ತುಂಬಾನೇ ಡೌಟ್ ಬಂತು. ಏನಕ್ಕಪ್ಪ ಅಂತ ಹೇಳಿದ್ರೆ, ಏನಪ್ಪ ಹಿಂಗಿಟ್ಟಿದ್ದಾರೆ ಸಮ ಅಂತ ಹೇಳಿ ಅಂತ. ಬಟ್ ಸಮ ಅಂತ ಹೇಳಿದ್ರೆ ಯು ಆರ್ ವೆಲ್ಕಮ್ ಅಂತ ನಮ್ಮ ಇಂಗ್ಲೀಷಲ್ಲಿ. ಹೋಟೆಲ್ ಅಂದಮೇಲೆ ತುಂಬ ಜನ ಎಂಪ್ಲಾಯೀಸ್ ಇರ್ತಾರೆ. ಅದರಲ್ಲಿ ಕೆಲವೊಬ್ರು ತುಂಬ ಇಂಪಾರ್ಟೆಂಟ್ ಇರ್ತಾರೆ. ಅವ್ರನ್ನ ಪರಿಚಯ ಮಾಡಿಸ್ಕೊಂಡ್ವಿ. ಥಿಯರಿ ಕ್ಲಾಸ್ ಇತ್ತು. ಥಿಯರಿ ಕ್ಲಾಸ್ ಅಂದರೆ ಎಲ್ಲರ ಪ್ರಕಾರ ಬೋರಿಂಗ್ ಕ್ಲಾಸ್ ಅಂತ. ಬಟ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಥಿಯರಿ ಕ್ಲಾಸು. ಯಾಕಪ್ಪ ಅಂತ ಹೇಳಿದ್ರೆ, ನಾವು ತುಂಬ ಕಲಿತಾ ಇದ್ವಿ. ಅಲ್ಲಿ ಹೇಗೆ ಹೋಟೆಲ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ತುಂಬ ಕಲ್ತ್ವಿ. ಥಿಯರಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ನೋಡಿದ್ರೆ ನಮಗೊಂದು ಸರ್ಪ್ರೈಸ್ ಇತ್ತು. ಏನಪ್ಪ ಅದು ಅಂತ ಹೇಳಿದ್ರೆ, ನಮಗೆಲ್ಲ ಸ್ನ್ಯಾಕ್ಸ್ ರೆಡಿ ಇತ್ತು. ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲವುದು ಟೇಸ್ಟ್ ಮಾಡಿದ್ವಿ. ನಾರ್ಮಲಾಗಿ ಕಾಫಿ ಟೀ ಎಲ್ಲ ನಾನು ಕುಡಿಯಲ್ಲ. ಇವತ್ತೇನಕ್ಕೂ ಟೇಸ್ಟ್ ಮಾಡಬೇಕು ಅನಿಸ್ತು. ಸೊ ಹಂಗಾಗಿ ನಾನು ಇವತ್ತು ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು, ಪರವಾಗಿಲ್ಲ. ಥಿಯರಿ ಕ್ಲಾಸು ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ವಿಸಿಟ್ ಮಾಡೋಕ್ಕೆ ಅಂತ ಹೋದ್ವಿ. 20 ಮೆಂಬರ್ಸ್ಗೆ ಒಬ್ಬರು ಗೈಡ್ ಇರ್ತಾರೆ. ಅವರು ಎಲ್ಲವುದು ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ, ಎಲ್ಲೆಲ್ಲಿ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡಿ ತಿಳ್ಕೊಳ್ಳೋಣ. This is the names of the room, meeting room. Balcony, Gulfstream, Citation, Venetian, Faulkner, alright? All this. Okay? You know why we choose this name? Because we are in the airport. It's, airlines, Balcony, Gulfstream, Faulkner, all flight. Names of the flight, aeroplanes. And then we have Boeing also. Okay, this is where the hotel's identity. So we are using this is for the fine dining. ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಹೋಟೆಲಲ್ಲೂ ಬಾರ್ ಕೌಂಟರ್ ಕಾಮನ್. ಸ್ಪೆಷಲ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ 5 ಸ್ಟಾರ್ ಹೋಟ್ಲಲ್ಲಿ ಸೊಪ್ಪುಗಳನ್ನ ಅಲ್ಲೇ ಫ್ರೆಶ್ ಆಗಿ ಬೆಳೀತಾ ಇದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಫ್ರೆಶ್ ಆಗಿತ್ತು. ಅವರೇ ಬೆಳೀತಿರೋದ್ರಿಂದ ಯಾವಾಗಲೂ ಎಷ್ಟು ಹರಳಿರೋ ರೀತಿ ಕಾಣಿಸ್ತಾ ಇದೆ ನೋಡಿ. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಅಂಕಲ್ ಆಯ್ ಮಾಡಿ ಒಂದು ಸ್ಮೈಲ್ ಕೊಟ್ಟರು. ಎಷ್ಟು ಚಂದ ಇದೆ ನೋಡಿ ಅವ್ರ ಸ್ಮೈಲ್. ಜಿಮ್ ಕೂಡ ಇರುತ್ತೆ 5 ಸ್ಟಾರ್ ಹೋಟ್ಲಲ್ಲಿ. ನನಗೂ ಫಸ್ಟು ಶಾಕ್ ಆಯಿತು, ಅದಾದ್ಮೇಲೆ ಅನ್ನಿಸ್ತು 5 ಸ್ಟಾರ್ ಹೋಟೆಲ್ ಅಲ್ವಾ, ಸೊ ಹಂಗಾಗಿ ಎಲ್ಲವುದು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ. ವಾಟರ್ ಬಾಟಲ್ ಎಲ್ಲ ಹೆಂಗೆ ರೀಯೂಸಬಲ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ರು. ಯಾರು ಕೈಯಲ್ಲಿ ಮುಟ್ತಾನೆ ಇರಲಿಲ್ಲ, ಎಷ್ಟು ಕ್ಲೀನು ಮಿಷಿನೇ ಎಲ್ಲವುದು ಮಾಡ್ತಾ ಇತ್ತು. ಜಸ್ಟ್ ಅವರು ಎತ್ತಿಡ್ತಾ ಇದ್ರು ಮತ್ತೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಇಡ್ತಾ ಇದ್ರು ಅಷ್ಟೇ.
ವಾಟರ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ್ವಿ ರೂಮ್ಸ್ ನೋಡೋಣ ಅಂತ ಹೇಳಿ. ಹೇಗಿರುತ್ತೆ ಬನ್ನಿ ನೋಡೋಣ. ರೂಮ್ ಮುಂದೆ ಇರೋ ಪ್ಯಾಸೇಜ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ, ಲೈಟಿಂಗ್ಸ್ ಎಲ್ಲ ಹೆಂಗಿದೆ. ಹೋಟೆಲ್ ಅಂದರೆ ಕೇಳಬೇಕಾ, ತುಂಬ ಥರ ರೂಮ್ಸ್ಗಳಿರುತ್ತೆ. ಅದರಲ್ಲೂ 5 ಸ್ಟಾರ್ ಹೋಟ್ಲಲ್ಲಿ ತುಂಬ ಥರ ರೂಮ್ಸ್ಗಳಿರುತ್ತೆ. ಇದ್ರಲ್ಲಿ ನಾವು ಹೋಗಿದ್ದ ರೂಮ್ ಬಂದು ಫ್ಯಾಮಿಲಿ ರೂಮಲ್ಲಿ ಏನಂತ ಹೇಳಿದ್ರೆ ಗಂಡ ಹೆಂಡತಿ ಮತ್ತು 2 ಮಕ್ಕಳಿರೋ ರೀತಿ ಇತ್ತು. ಗಂಡ ಹೆಂಡತಿಗೂ ಬೇರೆ ವಾಶ್ರೂಮು ಮತ್ತು ಮಕ್ಳಿಗೂ ಬೇರೆ ವಾಶ್ರೂಮ್ ಇತ್ತು, ಅಟ್ಯಾಚ್ ವಾಶ್ರೂಮ್. ತುಂಬಾ ಚೆನ್ನಾಗಿತ್ತು ವಾಶ್ರೂಮ್ಸ್ ಎಲ್ಲ. ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ನಂದು ಒಂದು ವೀಡಿಯೋ ಇರಲಿ ಅಂತ ಮಿರರಲ್ಲಿ ಒಂದು ವೀಡಿಯೋ ತಗೊಂಡೆ. ನಾವೆಲ್ಲ ತುಂಬ ಇಷ್ಟಪಡೋದು ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಗಿಡ ಮರ ಎಲ್ಲ ನೋಡ್ತಾ ಇದ್ರೆ ಮೈಂಡ್ ಅಂತೂ ತುಂಬಾ ಫ್ರೆಶ್ ಆಗಿರುತ್ತೆ. ಡೇ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಹತ್ರ ಇದೇ ರೀತಿ ನೋಡ್ತೀನಿ. ಎಲ್ಲೋದ್ರೂ ನಾವು ನಮ್ಮ ಬುದ್ಧಿ ಅಂತೂ ಬಿಡಲ್ಲ ಅನಿಸುತ್ತೆ. ಮಿರರ್ ಕಂಡಿದ ತಕ್ಷಣ ಫೋಟೋ ತಗೋ ಇಲ್ಲ ವೀಡಿಯೋ ಮಾಡ್ಕೊ. ಇದು ಬಂದು ಕಪಲ್ಸ್ ರೂಮು. ತುಂಬಾ ಚೆನ್ನಾಗಿತ್ತು. ಎಷ್ಟು ಸ್ಪೀಷಿಯಸ್ ಆಗಿದೆ ನೋಡಿ. ಪ್ಯಾಸೇಜ್ ಅಂತೂ ತುಂಬ ಚೆನ್ನಾಗಿದೆ. ಇಬ್ರಿಗೆ ತುಂಬ ಚೆನ್ನಾಗಿರ್ಬೋದು. ಹೋಟೆಲಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಂತೂ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಫ್ಲೈಟ್ ಟೇಕ್ ಆಫ್ ಆಗೋದೆಲ್ಲ ಕಾಣಿಸ್ತಾ ಇತ್ತು ನೋಡಿ. ನೀವೇ ನೋಡ್ತಿದ್ದೀರಾ ಅನಿಸುತ್ತೆ. ಫ್ಲೈಟಲ್ಲಿ ಮೂವ್ ಆಗ್ತಾ ಇದೆ. 5 ಸ್ಟಾರ್ ಹೋಟ್ಲಲ್ಲಿ ಲಿಫ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಲಿಫ್ಟ್ ಅಂತೂ ತುಂಬ ಚೆನ್ನಾಗಿದೆ. ಕಲರ್ ಆಗಿ ಲೈಟ್ ಎಲ್ಲ ಇದೆ. ಅದಾದಮೇಲೆ ಅದರೊಳಗಡೆ ನಾವು ಕಾಣಿಸ್ತಾ ಇದ್ದೀವಿ. ಅದು ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ. ಏನಕ್ಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವೇ ನೋಡಿ ಗೊತ್ತಾಗುತ್ತೆ ಏನಕ್ಕೆ ಇಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀವಿ ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಲ್ಲ ಗಾರ್ಡನ್ ನೋಡೋಕ್ಕೆ. ನೀರಂತೂ ಎಷ್ಟು ಫ್ಲೋ ಆಗ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲವುದು ನೋಡೋಕ್ಕೆ. ಎಲ್ಲ ಮುಗಿಸ್ಕೊಂಡು ಹೋಟೆಲಿಗೆ ರೀಚ್ ಆದ್ವಿ. ಬೇಗ ರೀಚ್ ಆಗಿದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಬಂದುಬಿಟ್ಟು ಹೊರಗಡೆ ಹೋಗಿ ಬರೋಣ, ಸ್ವಲ್ಪ ಶಾಪಿಂಗ್ ಇದೆ ಅಂತ ಕರ್ಕೊಂಬಂದ್ಲು. ನಂದಂತೂ ಏನೂ ಶಾಪಿಂಗ್ ಮಾಡೋದಿರಲಿಲ್ಲ. ಆದರೂ ಆ ಗ್ಯಾಪಲ್ಲಿ ಒಂದು ಬ್ಯಾಗ್ ಇಷ್ಟ ಆಯಿತು ಅಂತ ತಗೊಳ್ದೆ ಅಂತೂ ನಾವಿರಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿದೆ ಬ್ಯಾಗು. ಬಟ್ ಅದು ಬಿಲ್ಲಿಂಗ್ ಆಗ್ತಿಲ್ಲ. ನಾವಂತೂ ಇವರಿಬ್ರಿಗೆ ಬಿಡ್ತಿಲ್ಲ. ಇನ್ನೊಂದೇನಪ್ಪ ಹೊಸ ವಿಚಾರ ಅಂತ ಹೇಳಿದ್ರೆ, ಇವ್ರು ನಾನೇ ವಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಅಂತೇಳಿ. ಎಲ್ಲರಿಗೂ ನಮಸ್ತೆ. ಹಲೋ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಹುಡುಕ್ಬೇಕಾದ್ರೆ ನಮ್ಗೆ ಇಂಡಿಯನ್ ಫುಡ್ ಸಿಕ್ತು. ಸಕ್ಕತ್ತಾಗಿತ್ತು ಇಂಡಿಯನ್ ಫುಡ್ ಅಂತೂ ನೋಡಿ. ಅದಕ್ಕೆ ಎಲ್ಲರ ತಟ್ಟೆ ಖಾಲಿ ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ರೀಚ್ ಆದಾಗ ಸ್ವಲ್ಪ ಟೈಮ್ ಆಗಿತ್ತು. ಬೆಳಗ್ಗೆ ಬೇಗ ಚೆಕ್ಔಟ್ ಇದ್ದಿದ್ರಿಂದ ನೈಟ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಯಿತು. ಇವತ್ತಿನ ದಿನ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭರಾತ್ರಿ. ಗುಡ್ ನೈಟ್.